ಆಚರಣೆ ಮಾಡ್ಕೊಬಾರ್ದು ಅಂತ ಒಂದು ತೀರ್ಮಾನವನ್ನು ಮಾಡಿದ್ದೆ. ನನ್ನ ಆತ್ಮೀಯ ಸ್ನೇಹಿತರುಗಳೆಲ್ಲ ಸೇರಿ ಇಲ್ಲ ಹುಟ್ಟುಹಬ್ಬ ಆಚರಣೆ ಮಾಡ್ಕೊಂಡು ಬಿಡಬಾರ್ದು ಅದನ್ನು ಅಂತ ಹೇಳಿ ಇವತ್ತೇನು ಸಾರ್ವಜನಿಕರಿಗೆ ನೀರಿನ ಬವಣೆ ಏನಾಗೈತೆ, ಆ ಬವಣೆ ತೀರಿಸಬೇಕು, ಒಂದು ಬೋರ್ವೆಲ್ ಹಾಕ್ಸೋಣ ಅನ್ನೋ ತೀರ್ಮಾನವನ್ನು ನನ್ನ ಸ್ನೇಹಿತರುಗಳೆಲ್ಲ ತೊಗೊಂಡ್ರು. ಅದಕ್ಕೆ ನಾನು ಎಸ್ ಅಂದದಕ್ಕೆ ಇವತ್ತೇನು ಬೋರ್ವೆಲ್ ಹಾಕಿ ಜನಗಳಿಗೆ ನೀರು ಕೊಡಬೇಕು ತೀರ್ಮಾನ ಮಾಡಿದ್ದೀವಿ. ಆ ತೀರ್ಮಾನವನ್ನು ನನ್ನ ಸ್ನೇಹಿತರುಗಳೆಲ್ಲ ಮಾಡಿದ್ರು. ಇದನ್ನು ನಾನೇನು ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ಇಲ್ಲಿ ನನಗೆ ಖುಷಿ ಐತೆ. ಇವತ್ತು ಅಧಿಕಾರ ಹೋಗಿ 19-20 ವರ್ಷ ಆದರೂ ಕೂಡ ಜನ ನನ್ನ ಗುರುತಿಸ್ತಾವ್ರೆ. ನನಗೆ ಖುಷಿ ಐತೆ. ಇದೇ ರೀತಿ ಜನಸೇವೆ ಮಾಡೋಕ್ಕೆ ಅವಕಾಶನ ಮಾಡಿಕೊಡ್ಲಿ ಅಂತ ಆ ದೇವರಾಗಿ ಬೇಡ್ಕೊಳ್ತೀನಿ. ಶ್ರೀಯುತ ಎಂ ಲಕ್ಷ್ಮೀನಾರಾಯಣವರು ಮಾಜಿ ಉಪಮಹಾಪೌರರು, ಬೆಂಗಳೂರು ಮಹಾಪಾಲಿಕೆ. ಇವರ ಹುಟ್ಟುಹಬ್ಬವನ್ನು ಭಾಳ ಸರಳತೆಯಿಂದ ಆಚರಿಸಬೇಕು ಅಂತ ಅಣ್ಣ ಕೇಳಿಕೊಂಡ್ರು. ಸರಳತೆ ಮುಂಚೆ ಎಲ್ಲರೂ ಅಭಿಮಾನಿಗಳು ಹಾಗೂ ಅವರ ಸ್ನೇಹಿತರುಗಳು ಎಲ್ಲ ಬಂದವರುಗಳು ಹುಟ್ಟುಹಬ್ಬ ಮಾಡಲೇಬೇಕು ಅಂದ್ಕೊಂಡ್ರು. ಅವರು ಹುಟ್ಟುಹಬ್ಬ ಪ್ರಯುಕ್ತ ಒಂದು ಜನಗಳಿಗೆ ಉಪಯೋಗ ಆಗಲಿ ಅಂತ ಒಂದು ಬೋರ್ವೆಲ್ ಕುರಿದು ಜನಕ್ಕೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಿದೆ. ಈ ಖುಷಿಯ ವಿಷಯ ಅಂದರೆ ಈಗ ಒಂದು ನೀರು ಸಿಕ್ಕಿದೆ. ಈ ಸಂಭ್ರಮಾಚರಣೆ ಕೂಡ ಅವ್ರಿಗೆ ದೇವರು ಇನ್ನೂ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊಂಡು ಅನೇಕ ಸಮಾಜ ಸೇವೆಗಳು ಮಾಡ್ಕೊಂಡು ಅವರು ಇದನ್ನು ಅನೇಕ ಸಮಾಚಾರ ಯಾವ ಪ್ರತಿಕ್ಷಣ ಬೆಳಗ್ಗೆ ಬಂದೇ ನೋಡೋಕೆ ನೀವು 9 ಗಂಟೆಗೆ ಅವ್ರಿಗೋಸ್ಕರ ಕಾಯ್ಕೊಂಡು ಕುಂತಿರ್ತಾರೆ. ಇಲ್ಲಿ ಅವರು ಹುಟ್ಟಿರೋದಕ್ಕೆ ಸಮಾಜ ಸೇವೆ ಮಾಡೋಕ್ಕೆ ಅಂತ ನನ್ನ ಭಾವನೆ ಇದೆ. ಅವರ ರಕ್ತನೂ ಸಮಾಜ ಸೇವೆ ಅಳವಡಿಸ್ಕೊಂಡು ಬಂದ್ಬಿಟ್ಟಿದ್ದಾರೆ. ದೇವರು ಇನ್ನೂ ಹೆಚ್ಚಿನ ಶಕ್ತಿ ಸಮಾಜ ಸೇವೆ ಮಾಡಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಸರ್, ಅವ್ರಿಗೆ ಇನ್ನೂ ದೇವರು ಇನ್ನೂ ಹೆಚ್ಚಿನ ಆಯುಸ್ ಕೊಟ್ಟು ಅವ್ರನ್ನ ಹೆಚ್ಚಿನ ಶಕ್ತಿಲಿ ಇನ್ನೂ ಶಕ್ತಿ ಕೊಡಲಿ ದೇವರು. ಅವ್ರು ಇವತ್ತು ಬರ್ತಾರೆ ನೋಡಿ. ಇವತ್ತು ಅವರು ಇವ್ರಂಗೆ ಅದ್ದೂರಿಯಾಗಿ ಮಾಡ್ಕೊಳ್ಳಿಲ್ಲ. ಅವ್ರು ಸಿಂಪಲಾಗೇ ಮಾಡ್ಕೊಂಡವ್ರೆ. ಅವ್ರೇನು ಗೊತ್ತಾ, ಕೊಟ್ಟು ಮಾತಂತೆ ನಡೀತಾರೆ ನೋಡಿ. ಇವತ್ತು ಆ ಬರ್ತಡೇಗಾಗೋದು ಎಷ್ಟು ಇದಾದ್ರೂ ಅವರು ಬೇಡ ಜನಗಳು ಉಪಯೋಗ ಆಗಲಿ ಅಂತ ಸ್ವಂತ ಕಾಸಲ್ಲಿ ಅವರು ಯಾರ್ದು ಆ ಫಂಡು ಈ ಫಂಡು ಅಂತ ಯಾವ್ದು ನಂಬ್ಕೊಂಡಿದ್ದೀರಾ ಒಂದು ಬೋರ್ ಹಾಕಿಸ್ತಿದ್ದಾರೆ. ಇವತ್ತು ಆ ರೀತಿ ಕೆಲಸ ಬಿಡೋರು. ಇವ್ರ ಥರ ಫ್ಯಾಡ್ ಕೆಲಸ ಮಾಡೋರಲ್ಲ, ಒಳ್ಳೆ ಜೆಂಟ್ಲ್ಮ್ಯಾನು. ಆ ಥರ ಪುಣ್ಯ ಮಾಡಿದ್ದು 20 ವರ್ಷ ಆಯ್ತು ರೀ ಅಧಿಕಾರ ಕಳ್ಕೊಂಡು. ಇವತ್ತು ನಮ್ಮ ಮನೆ ತಗೋ ಕಷ್ಟ ಅಂತ ಯಾರು ನನ್ನ ಮಕ್ಕಳು ಮನೆ ತಗೋ ಅಧಿಕಾರ ಇರೋರು ಮನೆ ತಗೋರು ಕೆಲಸ ಆಗಲ್ಲ. ಅಧ್ಯಕ್ಷ ಮನೆ ತಗೋದು ಅಂದರೆ ಇತ್ತಿನ ಅರ್ಧ ಗಂಟೆಯಲ್ಲಿ ಮಾಡ್ತಾರೆ. ಅಧಿಕಾರಿ ಮನೆಗಳು ತಗೋರೆ ನಾಳೆ ಹೇಳ್ತೀನಿ ನಾಡಿದ್ದು ಹೇಳ್ತೀನಿ ಅಂತಾರೆ. ಇವರು ಅಧಿಕಾರ ಇಲ್ಲದವರು ಜೆಂಟ್ಲ್ಮ್ಯಾನ್. ಏನಂದರೆ ಅವರು ನಮ್ಮ ಮಗಳಲ್ಲಿ ಹುಟ್ಟಿದ್ದು ನಮ್ಮ ಪುಣ್ಯ ಅಂದ್ಕೊತೀವಿ. ಇವತ್ತು ಹುಟ್ಟುಹಬ್ಬಕ್ಕೋಸ್ಕರ ಅವ್ರಿಗೆ ಇನ್ನೂ ಹೆಚ್ಚಿನ ಶಕ್ತಿಲಿ ನಮ್ಮಂಥವ್ರ ಯುವಕರನ್ನ ಹಾಗೂ ಬಡವ್ರನ್ನ ನೋಡಿ ಇವತ್ತು ಸ್ಕೂಲ್ ಮಕ್ಕಳ ಜೊತೆ ಮಾಡಿಕೊಂಡ್ರು. ಅವ್ರಿಗೆ ಅಂಥ ಅವಶ್ಯಕತೆ ಇರಲಿಲ್ಲ. ಅವ್ರು ಯಾರು ರಾಜಕಾರಣಿನಲ್ಲ ಏನೂ ಇಲ್ಲ ಅಂತ ಸಮಾಧಾನದಲ್ಲಿದ್ದಾರೆ. ಅವ್ರು ಹಂಗೆ ರಾಜಕೀಯ ಮಾಡಬೇಕು ಅಂದರೆ ಯಾರೂ ಬರೋದಿಲ್ಲ, ಮುಂದಕ್ಕೆ ಬರೋಕ್ಕೂ ಆಗಲ್ಲ. ಅವಪ್ಪ ಡೆಪ್ಟಿ ಮೇಯರ್ ಆಗಿದಾಗ ಕೆಲಸ ಉದಾಹರಣೆ ನಿಮಗೆ ಒಂದು ಉದಾಹರಣೆ ಹೇಳ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಸತ್ತಾಗ 2 ಎಕರೆ ಜಾಗ ಶಾಂಕ್ಷನ್ ಮಾಡಿದವರು ಅವಪ್ಪ. ಇವತ್ತಿನ ಯಾರ್ಯಾರೋ 2-3 MLAಗಳಿದ್ರು ಅವರು ಒಂದಕ್ಕೊಂದಡಿ ಜಾಗ ಎಲ್ಲರೂ ಕೊಟ್ಟಾರ ಕೇಳಿ ಯಾರ್ಯಾರು ಬಡವ್ರಿಗೆ. ಇವರು ಎಲ್ಲನೂ ರೆಡಿ ಮಾಡಿಸಿ ಎಲ್ಲರೂ ಕೊಟ್ಟಿದ್ದಾರೆ. ಆ ಥರ ಜೆಂಟ್ಲ್ಮ್ಯಾನ್ ಸರ್. ಈ ಮನುಷ್ಯನಿಗೆ ಇನ್ನೂ ಹೆಚ್ಚಿನ ಶಕ್ತಿ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ ಸರ್.